ಈ ಮಗು ತಂದೆ ತಾಯಿ ಜೊತೆಗೆ ಏನಾಗ್ತಾ ಇದೆ ಅದನ್ನ ಹಂಚ್ಕೊಳ್ಳುವಂಥ ಒಂದು ಮುಕ್ತ ವಾತಾವರಣ, ಅಂದರೆ ಆ ಕಮ್ಯುನಿಕೇಟ್ ಆಗಬೇಕು ಅಂತಂದರೆ ಎರಡೂ ಕಡೆಯಿಂದಲೂ ಕೂಡ ಸಂವಹನ ಆಗಬೇಕಾಗುತ್ತೆ. ಎಷ್ಟೋ ಬಾರಿ ಮಕ್ಕಳು ಒಂದು ಬಾಗಿಲು ಹಾಕೊಂಡ್ಬಿಟ್ಟಿರ್ತಾರೆ ಮನಸ್ಸಿಗೆ, ಏನು ಹೊರಗೆ ಹಾಕೋದೇ ಇಲ್ಲ. ಅದನ್ನ ಅವರನ್ನ ಬಾಯಿ ಬಿಡಿಸುವಂಥದ್ದೇ ಬಹಳ ದೊಡ್ಡ ಸವಾಲಾಗುತ್ತೆ, ಎಸ್ಪೆಷಲಿ ಹುಡುಗರು, ಗಂಡು ಮಕ್ಕಳು. ಸೊ ಹಾಗಾಗಿ ಅವರನ್ನ ಹೇಗೆ ಅವ್ರ ಜೊತೆ ಒಂದು ಕಮ್ಯುನಿಕೇಟನ್ನು ನಾವು ಒಂದು ಸಾಧ್ಯ ಆಗೋಗಿ ಮಾಡುವಂಥದ್ದು ಏನು ಟೂಲ್ ಅದು? ನೋಡಿ, ಈಗ ದರ್ ಇಸ್ ಅ ಟರ್ಮ್ ಕಾಲ್ಡ್ ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಅಂತ. ಈಗ ನಿಮ್ಗೆ ಹೇಗೆ ಒಂದು ಸ್ಟೈಲ್ ಇದೆ ಅಲ್ವಾ, ಪ್ರತಿಮಾ ಅಂತ ಹೇಳಿದ್ರೆ ಹೀಗೆ ಕೂತ್ಕೋತಾರೆ, ಹೀಗೆ ನಿಂತ್ಕೋತಾರೆ. ಪ್ರತಿಯೊಬ್ಬರು ಎಮೋಷನಿಗೂ 4 ಥರ ಸ್ಟೈಲ್ ಇದೆ. ಒಂದು ಆಂಕ್ಷಿಯಸ್ ಅಟ್ಯಾಚ್ಮೆಂಟ್, ಒಂದು ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್, ಒಂದು ಸೆಕ್ಯೂರ್ ಅಟ್ಯಾಚ್ಮೆಂಟ್, ಒಂದು ಡಿಸಾರ್ಗನೈಸ್ ಅಟ್ಯಾಚ್ಮೆಂಟ್ ಸ್ಟೈಲ್ ಅಂತ ಕರಿತೀವಿ. ಏನು ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್, ನನ್ನ ಮಗುವಿಗೆ ಆಯಿತಾ ಎಮೋಷ್ನಲ್ ಅವೈಲಬಿಲಿಟಿಯನ್ನು ಕೊಟ್ಟಿರಲ್ಲ, ಆಯಿತಾ. ಏನಾದರೂ ಹೇಳ್ಕೊಳಕ್ಕೆ ಬಂದರೆ, ನೋಡು ನಿಂದೆ ತಪ್ಪಿರಬೇಕು, ನೀನು ಯಾಕೆ ಆ ಥರ ಬಟ್ಟೆ ಹಾಕಿದ್ದೆ, ಅವ್ರು ಏನಕ್ಕೆ ಹಂಗಂದ್ರು, ಆಯಿತಾ. ಆ ಮಗುಗೆ ಏನಾಗುತ್ತೆ, ಮತ್ತು ಆಯ್ತು ಇವತ್ತು ನೀನು ತಪ್ಪು ಮಾಡಿದ್ದೆ, ಇವತ್ತು ಇಡೀ ದಿನ ನಾನು ಮಾತಾಡ್ಸೋದಿಲ್ಲ, ಸಡನ್ನಾಗಿ ನಾನು ಮಾತಾಡ್ಸೋದು ನಿಲ್ಲಿಸ್ಬಿಡ್ತೀನಿ, ಸಡನ್ನಾಗಿ ನನ್ನ ಆಕ್ಸೆಸನ್ನು ಕೊಡೋದು ನಿಲ್ಲಿಸ್ಬಿಡ್ತೀನಿ. ಇಲ್ಲ, ನಾನು ಹಿಂಗೆ ಅದೇ ಪನಿಷ್ಮೆಂಟ್ ಕೊಡೋದು, ಬಟ್ ಅದನ್ನು ಹೇಳೋದು ಇಲ್ಲ, ನಾನು ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಅಂತ ಹೇಳೋದು ಇಲ್ಲ. ಸಡನ್ನಾಗಿ ಅಮ್ಮ ಮಾತಾಡೋದು ನಿಲ್ಲಿಸ್ಬಿಡ್ತಾಳೆ. ಮಗುವಿಗೆ ಏನಾಗುತ್ತೆ, ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ರಿಜೆಕ್ಷನ್, ನಾನು ಬೇಡವಾ ಅಮ್ಮಂಗೆ ಅಂತ. ಆ ಮಗು ಏನಾಗ್ತದೆ, ಬೆಳೀತಾ ಬೆಳೀತಾ ಆ್ಯಂಕ್ಷಿಯಸ್ ಆಗಿಬಿಡುತ್ತೆ. ಯಾರೇ ಅದು ಮಗುವಿನ ಲೈಫಲ್ಲಿ ಬರಲಿ, ಫಸ್ಟ್ ಅಶ್ಯೂರೆನ್ಸನ್ನು ಕೇಳ್ತಾ ಹೋಗ್ತಾ ಇರುತ್ತೆ. ಒಂದು ಕಾಲ್ ನೀವು ರಿಸೀವ್ ಮಾಡಲಿಲ್ಲ ಅಂತ ಹೇಳಿದ್ರೆ ಪದೇ ಪದೇ 20 ಫೋನ್ ಮಾಡೋದು. ಬೆಳೀತಾ ಬೆಳೀತಾ ದೇ ಗ್ರೋ ಅಪ್ ಲೈಕ್ ದಟ್. ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ಸಲ್ಲಿ ನೀವು ಹೇಳಿದ್ರಲ್ಲ, ಈಗ ಎಮೋಷನ್ಗೆ ಒಂದು ಬಾಗಿಲು ಹಾಕೊಂಡ್ಬಿಡ್ತಾರೆ ಅಂತ. ಎಷ್ಟೋ ಸತಿ ನೀವು ನೋಡಿರ್ಬೋದು, ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಯಾವಾಗಲಾದ್ರೂ ನೋಡಿರ್ತಾರೆ, ಕೆಲವು ರಿಲೇಷನ್ಶಿಪ್ಪಲ್ಲಿ ಕೆಲವರು ಇರ್ತಾರೆ, ಅವ್ರು ಯಾವ ಭಾವನೆನೂ ವ್ಯಕ್ತಪಡಿಸ್ಕೊಳ್ತಾನೆ ಇರಲ್ಲ. ನಿಜ. ಅವರಾಯ್ತು ಅವ್ರ ಪಡೆ ಯಾರು ತುಂಬ ನೀನು ಏನಾರು ಹತ್ರ ಕೂಡ ನಿಂಗೆ ಹೆಂಗೆ ಸಮಾಧಾನ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ. ಆದರೆ ನೀವು ಅನ್ಕೋತಾರೆ, ಎಷ್ಟು ಈ ಮನುಷ್ಯನಿಗೆ ಒಂಚೂರು ಕರುಣೆ ಇಲ್ಲಪ್ಪ, ನಾನು ಅಷ್ಟು ಅಳ್ತಾ ಇದ್ದೀನಿ, ನಂಗೆ ಒಂದು ಸಮಾಧಾನ ಮಾತಾಡ್ತಾ ಇಲ್ಲ. ಯಾಕೆ ಆ ಮಗು ಹೇಗೆ ಬೆಳೀತು ಅಂತ ಹೇಳಿದರೆ, ಯಾಕೋ ಗಂಡು ಮಗು ಅಳ್ತಾ ಇದೆಯಾ ನೀನು, ಯಾಕೆ ಗಂಡು ಮಕ್ಳಿಗೆ ಎಮೋಷನ್ಸ್ ಇರಲ್ವ? ಇವತ್ತು ಸುಸೈಡಲ್ ಐಡೇಷನ್ ಗಂಡು ಮಕ್ಳಿಗೆ ಯಾಕೆ ಜಾಸ್ತಿ ಅಂತ ಹೇಳಿದ್ರೆ, ಇವನ್ ಲಾಫಿಂಗ್ ಇಸ್ ಅನ್ ಎಮೋಷನ್, ನಗದು ಎಲ್ಲರ ಮುಂದೆ ನಗ್ತೀರಾ, ಅಳದು ಇಸ್ ಆಲ್ಸೋ ಅನ್ ಎಮೋಷನ್. ವೈ ಇಟ್ ಇಸ್ ಟ್ರೀಟೆಡ್, ಅದರಲ್ಲೂ ಗಂಡು ಮಕ್ಕಳಿಗೆ ಎಮೋಷನ್ಸನ್ನು ಹೇಳ್ಕೊಳ್ಳೋಕ್ಕೆ ಬಿಡೋದಿಲ್ಲ. ಈ ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಹೆಚ್ಚಾಗಿ ಗಂಡು ಮಕ್ಕಳಲ್ಲಿರುತ್ತೆ. ಅವರ ಎಮೋಷನ್ಸನ್ನು ಹೇಳ್ಕೊಳ್ಳಿಕ್ಕೆ ಆಗದೆ ಇದ್ದಾಗ ಮಕ್ಕಳೇನಾಗ್ತಾರೆ, ಇಂಡಿಪೆಂಡೆಂಟ್ ಆಗಿಬಿಡ್ತಾರೆ. ನನ್ನ ಎಮೋಷನ್ಸನ್ನು ಹೇಳ್ಕೊಂಡಾಗ ಐ ಆಮ್ ಸೀನ್ ವೀಕ್, ಐ ಆಮ್ ಸೀನ್ ಫ್ರಜೈಲ್. ಸೊ ನಾನೇನು ಮಾಡಬೇಕು, ನನ್ನ ಎಮೋಷನ್ಸನ್ನು ನಾನು ಹತ್ರನೇ ಇಟ್ಕೋಬೇಕು. ಆದರೆ ಯುವರ್ ಎಮೋಷನ್ಸ್ ಹೇಗೆ ನಮ್ಮ ಬಾಡಿ, ಈಗ ನಾನು ಪಲಾವ್ ತಿಂತೀನಿ, ನನಗೆ ಸಿಕ್ಕಾಪಟ್ಟೆ ಇಷ್ಟ, ಬಟ್ ಎಷ್ಟೇ ಇಷ್ಟ ಆದರೂ ನಿನ್ನ ಬಾಡಿ ಬೆಳಗ್ಗೆ ಆದರೆ ಅದನ್ನು ಕಳಿಸ್ಬಿಡುತ್ತೆ. ಎವ್ರಿಥಿಂಗ್ ಇಟ್ ಇಸ್ ಗಾನ್, ಎನಿ ಟಾಕ್ಸಿಕ್ ಇನ್ ಯುವರ್ ಬಾಡಿ ಇಟ್ ಇಸ್ ಗಾನ್. ಬಟ್ ಎಮೋಷನ್ಸ್ ದಿ ಸ್ಟೋರ್ ಅಪ್. ನೋಡಿ, ಹೆಚ್ಚಾಗಿ ಕುತ್ತಿಗೆ ನೋವು ಬರೋದು, ಎಮೋಷನ್ ಎಸ್ಪೆಷಲಿ ಇಟ್ ಸ್ಟೋರ್ಡ್ ಇನ್ ಯುವರ್ ಹಿಪ್. ಕೆಲವು ಸತಿ ನಮಗೆ ಎಷ್ಟೇ ಬಾಡಿ ವೆಯ್ಟ್ ಇರುತ್ತೆ, ಎಲ್ಲ ಸಣ್ಣ ಇರುತ್ತೆ, ಹಿಪ್ ಮಾತ್ರ ರೀಜನ್ ದಪ್ಪ ಇರುತ್ತೆ. ಮಂಡಿ ನೋವು ಬರೋದು, ಇದೆಲ್ಲವೂ ಕೂಡ ಸ್ಟೋರ್ಡ್ ಎಮೋಷನ್ ಶೋಸ್ ಆನ್ ಯೋರ್ ಪಾರ್ಟ್ ಆಫ್ ಯೋರ್ ಬಾಡಿ, ಎಸ್ಪೆಷಲಿ ಯೋರ್ ಗಟ್. ನಮ್ಗೆ ಖುಷಿಯಾದಾಗ ಹೆಚ್ಚಾಗಿ ತಿಂತೀವಿ, ದುಃಖ ಆದಾಗ ತಿನ್ನೋಕ್ಕೆ ಆಗಲ್ಲ. ಗಟ್ ಇಸ್ ಯೋರ್ ಸೆಕೆಂಡ್ ಬ್ರೈನ್. ಇದೆಲ್ಲವೂ ಕೂಡ ಮಗುವಿನ ಬರೀ ಮೆಂಟಲ್ ಹೆಲ್ತ್ ಅಲ್ಲ, ಫಿಸಿಕಲಿ ಕೂಡ ಇಟ್ ವಿಲ್ ಸ್ಟಾರ್ಟ್ ಶೋಯಿಂಗ್. ದಟ್ ಚೈಲ್ಡ್ ಗ್ರೋಸ್ ಆ್ಯಸ್ ಅ ಅವಾಯ್ಡೆಂಟ್. ನಂತರ ಸೆಕ್ಯೂರ್ ಅಂತ ಹೇಳಿದರೆ, ಮಗುವಿನ ಎಕ್ಸ್ಪ್ರೆಷನ್ ಆಗಿರಬಹುದು, ಮಗುವಿಗೆ ಅಪ್ರಿಸಿಯೇಷನ್ ಕೊಡೋದಾಗಿರ್ಬೋದು, ಮಗುವಿನ ನರ್ಚರ್ ಮಾಡೋದು. ಕೋ ಪೇರೆಂಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಪೇರೆಂಟಿಂಗ್ ಅಂತ ಹೇಳಿದ್ರೆ ಬರೀ ಒಂದೇ ಒಂದು ಪೇರೆಂಟ್ ಅಲ್ಲ, ಕೋ ಪೇರೆಂಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅಂದರೆ ಈಗ ನಾವು ಒಂದು 5 ಪಾಯಿಂಟ್ಸ್ಗಳನ್ನ ತಗೊಳ್ಳೋದಾದ್ರೆ, ತಾಯಿ ಯಾವುದ್ರ ಕಡೆ ಗಮನ ಕೊಡಬೇಕಾಗತ್ತೆ, ತಂದೆ ಯಾವುದ್ರ ಕಡೆ, ಅಥವಾ ಮಗು ಹೆಣ್ಣು ಮಗು ಆಗಿದ್ರೆ ಬೇರೆ, ಗಂಡು ಮಗು ಆಗಿದ್ರೆ ಬೇರೆ ರೀತಿಯಲ್ಲಿ ಅವ್ರ ಜೊತೆ ಸ್ಪಂದಿಸಬೇಕಾಗುತ್ತೆ, ಹೇಗೆ? ಹೌದು. ಈಗ ಎಕ್ಸಾಂಪಲ್, ಆಸ್ ಅ ಮದರ್ ನನ್ನ ಡ್ಯೂಟಿ ಏನಂತ ಹೇಳಿದ್ರೆ, ಮಗುವಿಗೆ ಎಮೋಷ್ನಲ್ ಸೇಫ್ಟಿಯನ್ನು ಕೊಡೋದು, ಆಯಿತಾ. ಮಗುವಿಗೆ ಬಾಡಿ ಶೇಮಿಂಗ್ ಆಗಿದ್ದರೆ ಯಾವ ಥರ ಮಾತಾಡಬೇಕು, ಯಾವುದು ಆ್ಯಕ್ಚುಲಿ ಅಂತ ಹೇಳಿದ್ರೆ ಗುಡ್ ಟಚ್ ಆಗಿರ್ಬೋದು, ಬ್ಯಾಡ್ ಟಚ್ ಆಗಿರಬಹುದು, ಯಾರಾದ್ರೂ ಈಗ ಬೌಂಡ್ರೀಸ್ ಹಾಕೋದಾಗಿರ್ಬೋದು. ಯಾರಾದ್ರೂ ನಿಮ್ಗೆ ಏನೋ ಕೆಲವು ಸತಿ ನಾವೇನು ಮಾಡ್ತೀವಿ, ಯಾರೋ ಪ್ರತಿಮಾ ಬಾ ಮೈಸೂರು ಹೋಗೋಣ ಅಂತ ಕರೆದ್ರೆ ನಿಮ್ಗೆ ಬೇಡ ಅಂತ ಹೇಳೋಕ್ಕೂ ಮನಸ್ಸು ಇರುತ್ತೆ, ನನಗೇನೋ ಕೆಲಸ ಇರುತ್ತೆ, ಬಟ್ ಬೇಡ ಅಂತ ಹೇಳಿದ್ರೆ ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೋ ಅಂತ ಹೇಳಿದೆ, ನಾನು ಆಯಿತು ಬರ್ತೀನಿ ಅಂತ. ಕೆಲವು ಸತಿ ಎಕ್ಸ್ಟ್ರೇಕ್ಸ್ ಹೋಗಿ, ಪ್ರತಿಮಾ ಇವತ್ತು ನೀವು 11 ಗಂಟೆ ತನಕ ಕೆಲಸ ಮಾಡಬೇಕು, ದೋ ಯು ವಾಂಟ್ ಟು ಗೋ ಬ್ಯಾಕ್ ಹೋಮ್, ಬಟ್ ಯು ಡೋಂಟ್ ನೋ ಹೌ ಟು ಸೇ ನೋ. ದಿಸ್ ಇಸ್ ಆಲ್ಸೋ ಚೈಲ್ಡ್ಹುಡ್ ವೂಂಡ್ಸ್. ಸೊ ಮಕ್ಕಳಿಗೆ ಬೌಂಡ್ರೀಸ್ ಹಾಕೋದನ್ನು ತಾಯಿ ಹೇಳ್ಕೊಡ್ತಾ ಹೋಗಬೇಕಾಗತ್ತೆ. ಓಕೆ, ಯಾವುದನ್ನು ಹೇಗೆ ಸೇಯಿಂಗ್ ನೋ, ದ ಮೋರ್ ಯು ಸೇ ನೋ, ಯು ಸೇ ಎಸ್ ಟು ಸಮಥಿಂಗ್ ವಿಚ್ ಬಿಲಾಂಗ್ಸ್ ಟು ಯು.
ಸೊ ಮಕ್ಕಳಿಗೆ ಅದನ್ನು ಹೇಳ್ಕೊಡ್ತಾ ಹೋಗಬೇಕಾಗತ್ತೆ. ಚಾಯ್ಸ್ ಇಸ್ ಯೋರ್ಸ್ ಅನ್ನೋದು. ಎಸ್ ಆ್ಯಂಡ್ ಎಕ್ಸಾಂಪಲ್, ನಿನ್ನ ಬಾಡಿ ಬಗ್ಗೆ ಯಾರೂ ಮಾತಾಡಬಾರ್ದು, ಹೌ ಟು ರಿಯಾಕ್ಟ್. ಎಕ್ಸಾಂಪಲ್ ನೋಡಿ, ಇವಾಗ ಯಾರೋ ಮಾತಾಡಿದ್ರೆ ಮಕ್ಕಳು ನೀ ಎಷ್ಟು ಧೈರ್ಯ ಇದೆ ನಿನಗೆ ನನ್ನ ಬಗ್ಗೆ ಹಾಗೆಲ್ಲ ಹೇಳ್ತೀಯ ಅಂತ ನಾವು ಹೇಳಬಾರ್ದು ಮಕ್ಕಳಿಗೆ. ಯು ಶುಡ್ ನಾಟ್ ಟಾರ್ಗೆಟ್ ದೆಮ್. ಓಕೆ, ಸೊ ಮಕ್ಕಳಿಗೆ ಹೇಗೆ ಯು ಹ್ಯಾವ್ ಟು ಬಿ ಪೊಲೈಟ್ಲಿ, ಯು ಹ್ಯಾವ್ ಟು ಡ್ರಾ ಬೌಂಡ್ರೀಸ್ ವೆನ್ ಸಮ್ಮನ್ ಇಸ್ ಕಮೆಂಟಿಂಗ್. ಓಕೆ, ಥ್ಯಾಂಕ್ ಯು, ಐ ವಿಲ್ ನಾಟ್ ಬಿ ಏಬಲ್ ಟು ಟೇಕ್ ದ್ಯಾಟ್. ಸೊ ಇದೆಲ್ಲವೂ ಕೂಡ ಮತ್ತೆ ಏನೇ ಆಗಲಿ, ಈಗ ಎಕ್ಸಾಂಪಲ್ ನಾನು ನಿಮ್ಮನ್ನ ಇರಿಟೇಟ್ ಮಾಡ್ತಾನೆ ಇರ್ತೀನಿ. ದ ಮೂಮೆಂಟ್ ಯು ಗೆಟ್ ಇರಿಟೇಟೆಡ್, ನನ್ನ ಉದ್ದೇಶ ಏನಾಗಿತ್ತು ನಿಮ್ಮನ್ನ ಇರಿಟೇಟ್ ಮಾಡೋದು. ದ ಮೂಮೆಂಟ್ ಯು ಗೆಟ್ ಇರಿಟೇಟೆಡ್, ನನ್ನ ಕೆಲಸ ಏನಿತ್ತು, ಎಸ್ ಐ ಅಚೀವ್ ದಟ್ ಗೋಲ್. ಸೊ ಕೀಪಿಂಗ್ ಯೋರ್ ಫೇಶಿಯಲ್ ಎಕ್ಸ್ಪ್ರೆಷನ್ ನ್ಯೂಟ್ರಲ್. Okay, that also it is a clear boundary. You need not always, it should not be verbal. When you don't react, when you don't accept it, because ನಾನು ನಿಮ್ಗೆ ಒಂದೇನೋ ಗಿಫ್ಟ್ ಕೊಡ್ತೀನಿ, ಇಫ್ ಯು ಅಕ್ಸೆಪ್ಟ್ ಇಟ್ ಇಸ್ ಯೋರ್ಸ್, ಇಫ್ ಯು ರಿಜೆಕ್ಟ್ ಇಟ್ ಇಟ್ ವಿಲ್ ಬಿಲಾಂಗ್ ಟು ದ ಸೆಂಡರ್. ಸೊ ಆಲ್ವೇಸ್ ಮಕ್ಕಳಿಗೆ ಇದನ್ನು ಹೇಳ್ಕೊಡ್ತಾ ಹೋಗಬೇಕು, ಹೇಗೆ ಬೌಂಡ್ರೀಸ್ ಹಾಕೋದು ಅಂತ. ತಂದೆ, ಹಿ ಹ್ಯಾಸ್ ಟು ಪ್ಲೇ ಅ ರೋಲ್ ಆಫ್ ಪ್ರೊಟೆಕ್ಟರ್. ಫಸ್ಟ್ ಹೀರೋ ನಮ್ಗೆ ಯಾರು? ನಮ್ಮ ತಂದೆ. ಓಕೆ, ದೋ ಈಸ್ ಅ ಪ್ರೊವೈಡರ್, ಪ್ರೊಟೆಕ್ಟರ್. ಸಮ್ ಎಕ್ಸಾಂಪಲ್, ನಾನೊಂದು ಗೇಮಿಂಗ್ ಕೇಳ್ತೀನಿ, ಆಯಿತಾ, ಒಂದು ಸಣ್ಣ ಮಗುವಾಗಿ ನಾನು ಗೇಮಿಂಗ್ ಕೇಳ್ತೀನಿ ಅಂತ ಅಂದೇನ, ಅದೊಂದು 30,000 ಏನೋ ಇರುತ್ತೆ. ಹೌ ಡು ಐ ರಿಜೆಕ್ಟ್? ನನ್ನ ಹತ್ರ ದುಡ್ಡಿಲ್ಲಪ್ಪ, ನನ್ನ ಹತ್ರ ಕಷ್ಟ ಅಂತ ಹೇಳಿದಾಗ ಮಕ್ಕಳಿಗೆ ಏನಾಗುತ್ತೆ, ಅದು ಬರ್ಡನ್ ಆಗ್ತಾ ಹೋಗುತ್ತೆ. ಅಯ್ಯೋ ನನ್ನ ಹತ್ರ ಇಲ್ಲ, ನನ್ನ ಫ್ರೆಂಡ್ ಹತ್ರ ಇದೆ. ಮಕ್ಕಳ ಹತ್ರ ಎಕ್ಸೆಸಿವ್ ಆಗಿ ಕಷ್ಟ ಹೇಳ್ಕೊಡೋದಿಲ್ಲ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ಹೇಳ್ಕೊಡೋದು ತಂದೆಯ ಜವಾಬ್ದಾರಿಯಾಗಿರುತ್ತೆ. ಬಜೆಟಿಂಗ್ ಮಾಡೋದಾಗಿರ್ಬೋದು, ಯಾವುದಕ್ಕೆ ಸ್ಪೆಂಡ್ ಮಾಡೋದಾಗಿರ್ಬೋದು, ಯಾವುದನ್ನು ಹಿಡಿತದಲ್ಲಿ ಇಟ್ಕೋಬೇಕನ್ನೋದು, ಮತ್ತು ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು. ಮಕ್ಕಳನ್ನು ಯಾಕಂತ ಹೇಳಿದ್ರೆ, ಬಿಕಾಸ್ ವಿ ಸಿ ಆಸ್ ಅ ಫಾದರ್ ಇಸ್ ಅ ಮ್ಯಾಸ್ಕ್ಯುಲಿನ್ ಫಿಗರ್. ಮ್ಯಾಸ್ಕ್ಯುಲಿನ್ ಏನು ತೋರಿಸುತ್ತೆ, ಇಟ್ ಈಸ್ ಆಲ್ ಅಬೌಟ್ ದ ಸ್ಟ್ರೆಂತ್. ಆಯಿತಾ, ಮಕ್ಕಳನ್ನು ಜಿಮ್ನಾಸ್ಟಿಕ್ಸ್ಗೆ ಸೇರಿಸೋದಾಗಿರ್ಬೋದು, ಕ್ರಿಕೆಟಿಗಾಗಲಿ, ಮೇಕ್ ದಮ್ ಫಿಸಿಕಲಿ ಎಕ್ಸಾಸ್ಟೆಡ್. ಫಿಸಿಕಲಿ ಎಕ್ಸಾಸ್ಷನ್ ಮಕ್ಕಳಿಗೆ ಯಾವಾಗ ಆಗುತ್ತೆ ಹೋಗುತ್ತೆ ಇಂಥದ್ದು ಏನು, ಬಿಕಾಸ್ ಆ ಆಟದಲ್ಲಿ ಗೆದ್ದಾಗ ಅಗೇನ್ ದೇ ಗೆಟ್ ಡೋಪಮೈನ್ ರಶ್. ನೇಚರಲ್ಲಿ ಹೋದಾಗ ದೇ ಗೆಟ್ ದಟ್ ಇಸ್ ವೆರಿ ಸೂದಿಂಗ್. ಮತ್ತು ಮನೆಯ ವಾತಾವರಣವನ್ನು ಬದಲಾಯಿಸ್ತಾ ಹೋಗಿ. ಮನೆಯಲ್ಲಿ ಮಕ್ಕಳು ಏನಾಗುತ್ತೆ ಗೊತ್ತಾ, ನಾನು ನೀವು ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ ಅಂತ ಅಂದ್ಕೊಳ್ಳೋಣ, ನಾವಿಬ್ಬರು ಜಗಳ ಆಗ್ತಿದ್ರೆ ಸಬ್ಕಾನ್ಷಿಯಸ್ಲಿ ಮಕ್ಕಳಿಗೆ ಅದೊಂದು ಬೆನಿಫಿಟ್ ಆಗ್ತಾ ಹೋಗುತ್ತೆ. ತಾಯಿ ಬಗ್ಗೆ ಚಾಡಿ ಹೇಳಿ ಅಪ್ಪನ ಹತ್ರ ಮೊಬೈಲ್ ತೊಗೊಳ್ಳೋದಾಗಿರ್ಬೋದು, ಅಥವಾ ಅಮ್ಮನ ಹತ್ರ ಚಾಡಿ ಹೇಳಿ ಅಪ್ಪನ ಬಗ್ಗೆ ಹೇಳಿ, ಕೆಲವು ಎಷ್ಟೋ ಸತಿ ಮಕ್ಕಳು ದೇ ಆ್ಯಕ್ಟ್ ಆಸ್ ಅ ಸ್ಪೈ. ನಿಜ, ಒಂದು ದಾರಿ ಕಂಡ್ಕೊಂಡ್ಬಿಡ್ತಾರೆ. ಹೌದು, ಅಮ್ಮ ಅಪ್ಪ ದೊಡ್ಡಮ್ಮ ಹತ್ರ ಮಾತಾಡ್ತಾ ಇತ್ತು, ನಿನ್ನ ಬಗ್ಗೆ ಹೇಳ್ತಾ ಇತ್ತು, ಇದೆಲ್ಲ ಮಾಡ್ತಾರೆ. ಸೊ ವೆನ್ ಎವರ್ ದೇ ಸೇ ದಟ್, ಪೊಲೈಟ್ಲಿ ರಿಜೆಕ್ಟ್ ಇಟ್. ಇಟ್ಸ್ ಓಕೆ, ಐ ಟ್ರಸ್ಟ್ ಅಪ್ಪ, ಐ ಟ್ರಸ್ಟ್, ಐ ಲವ್ ಅಪ್ಪ, ಡೋಂಟ್ ಟೆಲ್ ಮಿ ಅಬೌಟ್ ಇಟ್ ಅಂತ. ಸೊ ಆಲ್ವೇಸ್ ಎನ್ಶೋರ್ ಯು ಬೋತ್ ಆ್ಯಕ್ಟ್ ಆಸ್ ಅ ಪಿಲ್ಲರ್ ಸಿಸ್ಟಮ್. ಆಯಿತಾ, ಸೊ ಯಾವಾಗ ನಾನು ಈಗ ಎಕ್ಸಾಂಪಲ್, ಇವಾಗ ಡೈನಿಂಗ್ ಟೇಬಲ್ ಊಟ ಮಾಡ್ತಾ ಇರ್ತೀವಿ, ಬಿ ವೆರಿ ಕಾನ್ಷಿಯಸ್, ಇವತ್ತು ಯಾರು ಫೋನ್ ಯೂಸ್ ಮಾಡೋಂಗಿಲ್ಲ, ನೋ ಫೋನ್. ಅಗೇನ್ ಟಿ ವಿ, ಓಕೆ, 8 to 8:30 ವಿ ಆರ್ ವಾಚಿಂಗ್ ಟಿ ವಿ. ಆಲ್ ಗ್ರೂಪ್ ಆ್ಯಕ್ಟಿವಿಟೀಸ್ ಮಾಡಿದಾಗ ಐ ಡೋಂಟ್ ಫೀಲ್ ದಟ್ ಐ ಆಮ್ ಅಲೋನ್. ನಾನು ಯಾವಾಗ ಒಬ್ಬಳೇ ಇದ್ದೀನಿ ಅನ್ಸುತ್ತೆ, ಐ ಸೀಕ್ ಎಸ್ಕೇಪಿಸಮ್. ಸೊ ಯಾವಾಗ ನನ್ನ ಗ್ರೂಪಲ್ಲಿದ್ದೀವಿ, ನನ್ನ ಮನೆಯವರಿದ್ದಾರೆ, ಏನೋ ಆಯಿತು, ಈಗ ಮಗು ಬಂದು ಹೇಳುತ್ತೆ, ಅಮ್ಮ ನನಗೆ ಯಾರೋ ಒಬ್ರು ಹಿಂಗೆ ಮಾಡಿದ್ರು ಅಂದರೆ ನಿನ್ನ ಅಸಂಪ್ಷನ್ ಇರ್ಬೋದು, ಆ ಅಂಕಲ್ ನನ್ನ ಹತ್ರ ಬೆಸ್ಟ್ ಬಿಹೇವ್ ಮಾಡಿದ್ರು ನಿನ್ನ ಅಸಂಪ್ಷನ್ ಇರ್ಬೋದು, ನನ್ನ ತಮ್ಮ ಯಾಕೆ ಹಂಗೆ ಮಾಡ್ತಾನೆ, ನನ್ನ ತಂಗಿ ಎಕ್ಸಾಕ್ಟ್ಲಿ, ದಟ್ ಈಸ್ ಆಲ್ಸೋ. ಸೊ ಆಲ್ವೇಸ್ ಲಿಸನ್ ಟು ಯುವರ್ ಚೈಲ್ಡ್. ಮಕ್ಕಳು ಸುಳ್ಳು ಹೇಳಲ್ಲ. ದೇ ಏನೋ ಇಮ್ಯಾಜಿನ್ ಮಾಡ್ಕೊಂಡು ಏನೋ ಹೇಳ್ತಾರೆ, ಇವತ್ತು ನಮ್ಮ ಸ್ಕೂಲಿಗೆ ಡೈನೋಸಾರಸ್ ಬಂದಿತ್ತು ಅಂತ ಏನೋ ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ತಾರೆ. ಬಟ್ ವೆನ್ ದೇ ಸೇ ಸಮಥಿಂಗ್ ಹ್ಯಾಸ್ ಹ್ಯಾಪನ್ ಟು ಹಿಮ್, ದೆಮ್ ಬಿಲೀವ್. ಇವತ್ತು ನನ್ನ ಹತ್ರ ಎಷ್ಟೋ ಜನ ಅಡಲ್ಟ್ ಬರ್ತಾರೆ, ಹೆಣ್ಮಕ್ಳು, ದೇ ವುಡ್ ಹ್ಯಾವ್ ಗಾನ್ ಥ್ರೂ ದ ಅಬ್ಯೂಸ್. ಬಟ್ ನಾನು ಫಸ್ಟ್ ಕ್ವಶನ್ ಕೇಳಿದು, ಯಾರು ಮನೇಲಿ ಸಪೋರ್ಟ್ ಮಾಡಿದ್ರೆ, ನಾನು ಹೇಳಿದಾಗ ನಮ್ಮ ಮನೇಲಿ ಯಾರೋ ನಂಬಲಿಲ್ಲ ಅಂತ. ಬಟ್ ಆ ಮಗುದು ಇಟ್ ವಿಲ್ ಲಿವ್ ವಿತ್ ದಟ್ ಟ್ರೋಮಾ. ಈವನ್ 60 ವರ್ಷ ಆದಮೇಲೂ ಕೂಡ ಆ ಟ್ರೋಮಾ ಇದ್ದೇ ಇರುತ್ತೆ. ಸೊ ಲಿಸನ್ ಟು ಇಟ್. ಯಾರೋ ಒಬ್ಬರು ರಿಲೇಟಿವ್ಸ್ ಆಗಿರ್ಬೋದು, ಎಸ್ಪೆಷಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಳು, ಇಟ್ ಇಸ್ ನಾಟ್ ಸೆಕ್ಷುವಲ್ ಅಬ್ಯೂಸ್ ಓನ್ಲಿ ಫಾರ್ ಹೆಣ್ಮಕ್ಳಿಗೆ ಅಂತ. ಎಕ್ಸಾಕ್ಟ್ಲಿ, ಇಟ್ಸ್ ನಾಟ್ ಅಬೌಟ್ ಸೆಕ್ಸ್. ಬಟ್ ಬಿಲೀವ್, ಯಾರೋ ಒಬ್ಬರು ಸ್ಟ್ರೇಂಜರ್ ಹತ್ರ ಬಿಡೋದಾಗಿರ್ಬೋದು, ಅಥವಾ ಮಾವ ಆಗಿರ್ಬೋದು, ಎನಿ ಒನ್, ಓಕೆ, ಯು ಶುಡ್ ನಾಟ್. ಯಾವ ಪಾರ್ಟ್ಸನ್ನು, ಯಾವುದು ಸೆನ್ಸಿಟಿವ್ ಟಚ್ ಇರುತ್ತೆ, ಎಲ್ಲವನ್ನು ಗುಡ್ ಟಚ್, ಬ್ಯಾಕ್ ಟಚ್ ಆಗಿರ್ಬೋದು, ಎಲ್ಲವನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಹೋಗಿ. ಬಿಲ್ಡ್ ದಟ್ ಸೇಫ್ಟಿ, ಬಿಲ್ಡ್ ದಟ್ ಸೆಕ್ಯೂರಿಟಿ. ಯಾಕಂತ ಹೇಳಿದ್ರೆ ಒನ್ಸ್ ದ ಚೈಲ್ಡ್ಹುಡ್ ಟ್ರಾಮಾ ಇಸ್ ಕ್ರಿಯೇಟೆಡ್, ಆಸ್ ಅನ್ ಅಡಲ್ಟ್ ದೇ ವಿಲ್ ಸ್ಟಾರ್ಟ್ ಶೋಯಿಂಗ್ ಅಪ್.